ಬಾಂಬಾಟ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಬಾಂಬಾಟ್ ಆಗಿರೋ ಚಿಕನ್ ಲೆಗ್ ರೋಸ್ಟು. ಅದು ತಂದೂರಿ ಓವನ್ನು ಏನೂ ಇಲ್ಲದೆ ತವಾಲೆ ಮಾಡೋದು ಹೇಗೆ ಅಂತ ನೋಡೋಣ. ಅದು ಒಳ್ಳೆ ಸ್ಮೋಕ್ಡ್ ಫ್ಲೇವರ್ ಚಿಕನ್ ಲೆಗ್ ರೋಸ್ಟ್. ಬನ್ನಿ ಈ ಲೆಗ್ ರೋಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 6 ಚಿಕನ್ ಲೆಗ್ ಪೀಸ್ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳೋಣ, ಮೇಲೆ ಗೆರೆ ಇಳ್ದಂಗೆ ನೋಡಿ ಈ ಥರ. ಇನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು 3 ಟೀ ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರು ತೊಗೊಳ್ಳೋಣ. ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ, 1 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು ಇದು ಕಲರ್ಗೆ, ಮತ್ತು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇದು ಖಾರಕ್ಕೆ, 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರು, 1/4 ಟೀ ಸ್ಪೂನು ಮೆಣಸಿನ ಪುಡಿ, 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೀ ಸ್ಪೂನ್ ತುಪ್ಪ, ಅರ್ಧ ಟೀ ಸ್ಪೂನಷ್ಟು ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ರೆಡ್ ಫುಡ್ ಕಲರು. ಇದು ನೀವು ಮನೇಲಿ ಮಾಡ್ಕೊಳ್ಳೋಂಗಿದ್ರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಏನಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟಾಪ್ 1 ನಿಮಿಷ, ಮೇನ್ ಐಟಮೇ ಹಾಕ್ಕೊಳ್ಳೋಕೆ ಮರ್ತೋಗ್ಬಿಟ್ಟಿದ್ದೀವಿ. ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಿನಷ್ಟು ರಸ ಹಾಕ್ಕೊಳ್ಳೋಣ. ಇವಾಗ ಪುನಃ ಮಿಕ್ಸಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಕಟ್ ಮಾಡ್ಕೊಂಡಿರೋ ಅಂಥ ಲೆಗ್ ಪೀಸ್ಗಳನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಕಟ್ಟಾಗಿರೋ ತುದಿವರೆಗೂ ಎಲ್ಲ ಚೆನ್ನಾಗಿ ಹೋಗಬೇಕು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಟ್ಬಿಡೋಣ. ಇವಾಗ ಅರ್ಧ ಗಂಟೆ ಮೇಲೆ ಮ್ಯಾರಿನೇಟ್ ಆಗಿದೆ ಇದು. ಇವಾಗ ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತೀನಿ. ಇದು ನೀವು ತಂದೂರಿ ಓವನ್ನು ಇಲ್ಲ ಬಾರ್ಬಕ್ಯೂ ಮಾಡೋಂಗಿದ್ರೆ ಇದು ಏನು ಹಾಕ್ಕೊಳ್ಳೋದೇನು ಬೇಡ. ತವಾ ಮೇಲೆ ಮಾಡ್ಕೊಳ್ಳೋಂಗಿದ್ರೆ ಮಾತ್ರ ನೀವು ಈ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಇದು ಹಾಕೋದು ಉದ್ದೇಶ ಒಂದೇ, ಏನಂದರೆ ಪ್ಯಾನಿಗೆ ಕಚ್ಕೋಬಾರ್ದು ಅಂತ. ಒಂದು ಪ್ಯಾನ್ಗೆ 1 ಟೀ ಸ್ಪೂನಷ್ಟು ಎಣ್ಣೆ, 1 ಟೀ ಸ್ಪೂನಷ್ಟು ತುಪ್ಪ ಎರಡೂ ಸೇರಿಸ್ಕೊಂಡು ಹಾಕ್ಕೊಳ್ಳೋಣ. ಮತ್ತು ಇನ್ನೊಂದು ಏನಂದರೆ ಈ ತವಾಲ್ ಮಾಡೋದ್ರಿಂದ ನಾವು ಎಣ್ಣೆ ಮತ್ತು ತುಪ್ಪ ಹಾಕ್ಕೊತೀವಿ. ನೀವು ಓವನ್ನು ಇಲ್ಲ ತಂದೂರಿ ಇಲ್ಲ ಬಾರ್ಬಕ್ಯೂಲ್ ಮಾಡೋಂಗಿದ್ರೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ಯಾನಲ್ಲಿ ಮಾಡ್ತಾ ಬರೀ ನೀವು ತುಪ್ಪ ಹಾಕಿದ್ರೆ ಅದೊಂಥರ ಸ್ವಲ್ಪ ಲೈಟಾಗಿ ತುಪ್ಪ ಸೀದೋದ ವಾಸನೆ ಬರೋ ಥರ ಆಗುತ್ತೆ. ಅದಕ್ಕೆ ಯಾವಾಗಲೂ ನೀವು ಪ್ಯಾನಲ್ಲೇ ಹಾಕಬೇಕಾದ್ರೆ ಈ ಥರ ಏನಾದರೂ ಫ್ರೈ ಮಾಡೋಂಗಿದ್ರೆ 1 ಟೀ ಸ್ಪೂನಷ್ಟು ಎಣ್ಣೆಗೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಪ್ಯಾನ್ನ ಮೀಡಿಯಮಿಂದ ಲೋ ಅಲ್ಲಿ ಇಟ್ಕೊಂಡು ಈ ಎಲ್ಲ ಚಿಕನ್ನು 4 ರಿಂದ 5 ನಿಮಿಷ ಒಂದು ಸೈಡು, ಅಂದರೆ ಒಂದು 4 ಸೈಡ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಇವಾಗ 4 ರಿಂದ 5 ನಿಮಿಷ ಆದಮೇಲೆ ಈ ಚಿಕನ್ನ ತಿರುಗಿಸ್ಕೊಳ್ಳೋಣ. ನೋಡಿ, ಈ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಪ್ಯಾನಿಗೆ ಒಂಚೂರು ಅಂಟ್ಕೊಂಡಿಲ್ಲ. ಎಲ್ಲ ಚಿಕನ್ ಪೀಸಸ್ನು ಇದೇ ಥರ ತಿರುಗಿಸ್ಕೊಳ್ತಾ 4 ರಿಂದ 5 ನಿಮಿಷ ಒಂದು ಸೈಡ್ ಮಾಡ್ಕೊಳ್ಳೋಣ. ಮತ್ತು ಎವ್ರಿ ಟೈಮ್ ನೀವು ತಿರುಗಿಸ್ಕೊಂಡಾಗ ಈ ಎಣ್ಣೆ ತುಪ್ಪ ಮಿಶ್ರಣ ಏನಿದೆ ಸ್ವಲ್ಪ ಲೈಟಾಗಿ ಮೇಲೆ ಹಾಕಿಬಿಡಿ. 2ನೇ ಸೈಡು ಈ ಥರ ಚಿಕನ್ ತಿರುಗಿಸ್ಕೋಬೇಕಾದ್ರೆ ಏನು ಮಾಡೋಣ ಅಂದರೆ, ಪಕ್ಕದಲ್ಲಿ ಸ್ಟೌವಲ್ಲಿ ಇಲ್ಲ ಇಜ್ಲು ಇಲ್ಲ ಈ ತೆಂಗಿನ ಚಿಪ್ಪು ಏನು ಮಾಡಬೇಕು, ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಅದು ಈ ಥರ ಬೆಂಕಿ ಆದಮೇಲೆ ಇದನ್ನು ಒಂದು ಬೌಲಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕಿ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ಈ ಥರ ಮಾಡೋದ್ರಿಂದ ಒಳ್ಳೆ ತಂದೂರಿ ಚಿಕನ್ ಥರನೇ ಆಗುತ್ತೆ. ಇದು ನಿಮಗೆ ತೀರಾ ಕಷ್ಟ ಅನಿಸಿದ್ರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಸೈಡ್ ಆದಮೇಲೆ ಆ ಬೌಲನ್ನ ತೆಗೆದು ಇಟ್ಕೊಂಬಿಡೋಣ. ತೆಗಿಬೇಕಾದ್ರೆ ಸ್ವಲ್ಪ ಜೋಪಾನ, ಬಿಸಿ ಇರುತ್ತೆ. 4 ಸೈಡ್ ಫ್ರೈ ಆದಮೇಲಂತೂ ಒಂದು ಜ್ಯೂಸಿ ಟೆಂಡರ್ ಸೂಪರಾಗಿರೋ ಚಿಕನ್ ಲೆಗ್ ರೋಸ್ಟ್ ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಆ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಒತ್ತಿಬಿಡಿ.